ಅಂಡ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ಗೆ ಮಗುನ ಎತ್ಕೊಂಡು ಹೋಗಿದ್ದೀರಲ್ಲ, ಎಸ್, ಅದ್ರ ಬಗ್ಗೆ ಹೇಳೋದಾದ್ರೆ. ಮಗುನ ಅಯ್ಯೋ ಅದು ಅನ್ಎಕ್ಸ್ಪೆಕ್ಟೆಡ್. ನನಗೆ ಮಗು ಇರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ, ಬಟ್ ನಾನು ಎಕ್ಸ್ಪೆಕ್ಟ್ ಅಂತೂ ಮಾಡಿದ್ದೆ. ಹ್ಮ್. ಮಗು ಕರ್ಕೊಂಡ್ ಬಂದಿರ್ತಾರ ಇಲ್ವಾ, ಇಲ್ಲ ಮಲ್ಗಿಸ್ಬಿಟ್ಟು ಬಂದಿದೀನಿ ಅಂತನಾದ್ರೂ ಡೈಲಾಗ್ ಇರುತ್ತೆ ಅನ್ಕೊಂಡಿದ್ದೆ. ಗೊತ್ತಿರ್ಲಿಲ್ಲ ಕೈಯಲ್ಲೇ ಕೊಟ್ಬಿಡ್ತಾರೆ ಅಂತ. ಹೋದ್ಮೇಲೆ ಮಗು ಚೆನ್ನಾಗಿದೆ ಅಂತ ಅನ್ಸ್ತು, ಬಟ್ ಕೈಗೆ ಕೊಟ್ಮೇಲೆ ಓ ನನ್ ಮಗುನಾ ಅಂತಂತ ಅನ್ಸುದು. ಬಟ್ ಅದೊಂಥರ ಚೆನ್ನಾಗಿತ್ತು. ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಮಗುನ್ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಇವತ್ತು ಒಂದ್ ದಿನದಲ್ಲಿ ನಾನು ತಿಳ್ಕೊಂಬಿಟ್ಟೆ ಅಂತ. ಯಾಕೆಂದ್ರೆ ಆ ಮಗು ಪಾಪ ಅಳ್ತಾ ಇತ್ತು, ನಗ್ತಾ ಇತ್ತು ನಗೋ ಟೈಮ್ನಲ್ಲಿ, ಬಟ್ ಅದು ನಿದ್ದೆ ಬಂದಾಗ ನಾವ್ ಏನು ಮಾಡಕ್ ಆಗ್ತಿರ್ಲಿಲ್ಲ. ಶಾರ್ಟ್ ಇರ್ತಿದ್ದೆ, ಪಾಪ ಅದಕ್ಕೆ ನಿದ್ದೆ ಬಂದಾಗ್ಲೇ ಇಡೋರು. ಲಿಟ್ರಲಿ ಹಿಂಗೆ ಅಂದ್ರೆ ನಾನು ಹಿಂಗೆ ಎತ್ಕೊಂಡು ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಆ ಮಗುನ. ಅಲ್ಲಿ ಮುಂದೆ ಇರೋರ್ ಎಲ್ರು ಆ ಮಗುಗ್ ಹಿಂಗ್ 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 ಆಟ ಆಡಿಸ್ತಾ ಇದಾರೆ. ಅವ್ರು ಆಟ ಆಡೋದ್ ನಿಲ್ಸಿದ್ರೆ ಇದು ಅಳ್ತಾ ಇತ್ತು. ಅಂಡ್ ಆ ಮಗುಗೆ ಬಾನದಾರಿಯಲ್ಲಿ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ಇಡೀ ಸೆಟ್ ಹಾಡಿದೆ ಆ ಮಗುಗೋಸ್ಕರ. ಬಾನದಾರಿಯಲ್ಲಿ ನನಗೆ ಆ ಮಗುನ್ ನಗಿಸ್ತಾ ಇದಿರೋ ನನ್ನ ನಗಿಸ್ತಾ ಇದಿರೋ ಗೊತ್ತಾಗ್ತದೆ. ವೇರಿಯೇಷನ್ಸ್ ಅಲ್ಲಿ ಅಂಡ್ ಎಲ್ರು ಸುಷ್ಮಾ ಅಕ್ಕ ಎಲ್ರು ಬಾನದ ನನಗೆ ಹೆಂಗಾಗ್ಬೇಕು, ನನ್ ಡೈಲಾಗ್ ಹೇಳ್ಬೇಕು. ಹೌದು ಪೂಜಾ ನೀನ್ ಹೇಳಿದ್ ಕರೆಕ್ಟೇ ಅಂತ ಹೇಳ್ಬೇಕು. ನಾನು ಅವ್ರನ್ನೆಲ್ಲ ನೋಡಿದ್ರೆ ನನಗೇ ನಗು ಬರ್ತಾ ಇದೆ. ಆಮೇಲೆ ನಾನು ಹೇಳ್ದೆ, ಪ್ಲೀಸ್ ಒಂದ್ 5 ನಿಮಿಷ ಮಗು ಹತ್ರ ಪರವಾಗಿಲ್ಲ ನನ್ ಡೈಲಾಗ್ ಹೇಳೋರ್ಗಿರಿ ಅಂತ. ಸೊ ಅದೊಂದ್ ಯಾರೋ ವಿಡಿಯೋ ಕೂಡ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಅಯ್ಯೋ ಫುಲ್ ಸರ್ಕಸ್ ಪಟ್ಟಿದೀವಿ ಆ ಮಗುನ್ ನಗ್ಸೋದಕ್ಕೆ ನಾವು. ಅಂಡ್ ಬಟ್ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಶಮಂತ್ ಆ ಮಗು ನೋಡಿದ್ಮೇಲೆ ನಾನು ಶಮಂತ್ ಕಾಲ್ ಮಾಡಿ ಅದೇ ಹೇಳಿದ್ದು, ಬರೋದಕ್ಕೆ ಏನಾಗಿತ್ತು ನಿಮ್ಗೆ, ಬಂದಿದ್ರೆ ನಿಮ್ ಕೈಯಲ್ಲಿ ಇಡಿಸ್ಬಿಟ್ಟು ನಾನು ಡೈಲಾಗ್ ಹೇಳ್ಬೋದು. ಶಮಂತ್ ಆ ಮಗು ನಂತರನೇ ಇಲ್ಲ. ಅಯ್ಯೋ ನಾನು ಫೋಟೋ ಕಳಿಸ್ದೆ ಅವ್ರಿಗೆ, ನೋಡಿ ಶಮಂತ್ ನಮ್ ಮಗು ಅಂತೆ ಅಂತ. ಅವ್ರು ನಂತರನೇ ಇಲ್ಲ ಮಗು ಅಂತ. ನೀವ್ ನಂಬ್ತಿರೋ ಬಿಡ್ತೀವೋ, ಲಕ್ಷ್ಮೀ ಬಾರಮ್ಮ ಗ್ರೂಪ್ ಇದೆ ನಮ್ದು. ಸೀರಿಯಲ್ ನಡೆಯುವಾಗ ಒಬ್ರು ಒಂದು ಸೊಳ್ಳೆ ಕೂಡ ಇರ್ಲಿಲ್ಲ ಅಲ್ಲಿ ಆ ಗ್ರೂಪ್ ಅಲ್ಲಿ. ಈ ಮಗು ಎಪಿಸೋಡ್ ಬಂದ್ಮೇಲೆ ಫುಲ್ ಗ್ರೂಪ್ ಆಕ್ಟಿವೇಟ್. ಹೆಂಗೆ ಅಂದ್ರೆ ಫಸ್ಟ್ ಮಾವಂದು ಏನು ಮಗು ಬಂದ್ಬಿಟ್ಟಿದೆ ಅಲ್ಲಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಹೆಣ್ಣ ಗಂಡ ಗೊತ್ತಾಗಿಲ್ಲ. ಮಗು ಕೇಳಿದ್ ಮಾವ ಹೆಣ್ಣು ಅನ್ಕೊಡು, ನಾನು ಇಲ್ಲ ಮಾವ ಗಂಡು. ಇವ್ರು ಈ ಮುದ್ದು ಲಕ್ಷ್ಮಿ ಅಂತ ಅನ್ಬಿಟ್ಟು ಶಮಂತ್ ಆಗಿದ್ದಾರೆ. ಶಮಂತ್ಗೂ ಗೊತ್ತಿಲ್ಲ. ಮಾವ ಅಪ್ಪ ನೋಡಿದ್ರೆ ಮಗಳಂತಾಳೆ, ಅಮ್ಮ ನೋಡಿದ್ರೆ ಮಗ ಅಂತಾಳೆ. ಮಗಳ ಹಂಗೆಲ್ಲ ಫುಲ್ ಕಾನ್ವರ್ಸೇಷನ್ ಆಗಿ ಇವಾಗ ಅದು ಆಕ್ಟಿವೇಟ್ ಬೇರೆ ಆಗ್ಬಿಡ್ತು ಒಂದು ಮಗುವಿಂದ. ಮತ್ತೆ ಎಲ್ರು ಅವ್ರವ್ರ ಕೆಲಸಗಳಲ್ಲಿ ಬಿಸಿ ಆಗಿದ್ದಂತವ್ರು ಸೀರಿಯಲ್ ಮುಗಿದ್ಮೇಲೆ ಫುಲ್ ಕೀರ್ತಿ ಕಾವೇರಿ ಅವರು ಎಲ್ಲ ಕೀರ್ತಿ ಶಮಂತ್ ಮಗುನ ಕೀರ್ತಿ ಹತ್ರ ಕೊಟ್ಬಿಡೋಣ ಅಂತ, ಕಾವೇರಿ ಅತ್ತೆ ಮಗು ಹೆಸರು ನನ್ನ ಹೆಸರು ಇಡ್ಬೇಕು ಅಂತ. ಅತ್ತೆ ತರಾನೇ ಅಧಿಕಾರ ಚಲಾಯಿಸ್ತಿರೋಂಥದ್ದು. ಅಯ್ಯಯ್ಯೋ ಸುಮ್ನೆ ಅಲ್ಲ, ಫುಲ್ ಎಲ್ರು ಆಕ್ಟಿವೇಟ್ ಆಗ್ಬಿಟ್ರು ಅವಾಗ. ಆಕ್ಚುಲಿ ಆ ಬಾಂಡಿಂಗ್ ನಿಮ್ ತುಂಬಾ ಚೆನ್ನಾಗಿತ್ತು. ಶಮಂತ್ ಅವರ ಮದುವೆಯಲ್ಲಿ ನಾನು ನೋಡದ್ನಲ್ಲ, ಎಲ್ರು ಎಂಜಾಯ್ ಮಾಡಿದ ರೀತಿ ಆಗಿರ್ಬೋದು, ಬಂದ್ ಮಾತಾಡಿದ್ದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ಈಗ ಆ ಬಾಂಡಿಂಗ್ ನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಟೀಮ್ ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರ? ತುಂಬಾ ಮಿಸ್ ಮಾಡ್ಕೋತೀನಿ. ಬಿಕಾಸ್ ಹೋದಾಗ ನಾವು ಮಧ್ಯಾಹ್ನ ಅಮ್ಮ ಊಟ ಎಲ್ಲ ಪ್ಯಾಕ್ ಮಾಡೋರಲ್ಲ, ತಗೊಂಡ್ ಹೋದಾಗ ಫುಲ್ ಎಲ್ರು ಕುತ್ಕೊಂಡು ಫುಡ್ ಎಲ್ಲ ಶೇರ್ ಮಾಡಿ ಎಲ್ಲ ತಿಂತಾ ಇದ್ವಿ. ಅಂಡ್ ಅಟ್ ದ ಸೇಮ್ ಟೈಮ್ ನಾವೆಲ್ಲ ಶೇರ್ ಮಾಡ್ತಿದ್ದು. ನಾವು ಆ ಅತ್ತೆ ಅವರೆಲ್ಲ ನಾವು ಬಂದಾಗ ಹಿಂಗಿರ್ಲಿಲ್ಲ, ಇಂಡಸ್ಟ್ರಿ ತುಂಬಾ ಇದಾಗಿತ್ತು ಕಣೆ, ಹೇರ್ ಸ್ಟೈಲಿಸ್ಟ್ ಇರ್ಲಿಲ್ಲ, ನಾವೇ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ವಿ ಅಂತೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಿದ್ದಿತ್ತು. ಅಂಡ್ ಮಾವ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದಿತ್ತು. ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂಡ್ ಅದು ಮುಗಿದ್ಮೇಲೆ ನಾನು ಫುಲ್ ಲಿಟ್ರಲಿ 1 ಮಂತ್ ಹತ್ತಿದೀನಿ ಅನ್ಸುತ್ತೆ. 1-2 ಮಂತ್ಸ್ ಹತ್ತಿದೀನಿ. ನಾನು ಮೇಘ ಸಂದೇಶಂ ಸೆಟ್ ಅಲ್ಲೂ ಹೇಳ್ತಾ ಇದ್ದೆ, ಲಕ್ಷ್ಮೀ ಬಾರಮ್ಮ ಮುಗೀತು ಅಂತ. ಅವ್ರೆಲ್ರೂ ಸಮಾಧಾನ ಮಾಡ್ತಾ ಇದ್ರು, ಇಲ್ಲ ಇಲ್ಲ ಆತರ ಏನಿಲ್ಲ, ಹಂಗೆಲ್ಲ ಏನಿಲ್ಲ ಅಂತ. ಸೊ ಅದೇ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕೆಂದ್ರೆ ಆ ಸೆಟ್ ಹೇಗಾಗಿತ್ತು ಅಂದ್ರೆ ಎಲ್ರು ನಾನು ಇವತ್ತಿಗೂ ಅದೇ ತರ ಕರೆಯೋದು. ಅಂದ್ರೆ ನಾನು ಅಲ್ಲಿಂದ ಹೊರಗೆ ಬಂದ ಮೇಲೂ ಮಾವನ ಮಾವ ಅಂತಾನೆ ಕರಿತೀನಿ, ಅತ್ತೆನ ಅತ್ತೆ ಅಂತಾನೆ ಕರಿತೀನಿ. ಅಂಡ್ ವಿಧಿ ಲಾವಣ್ಯ ಅವರು, ಡಾಕ್ಟರ್ ಲಾವಣ್ಯ ಅವರು ನನ್ನ ನಾದ್ನಿ ಅಂತಾನೆ ಕರಿತಾ ಇದ್ದೆ, ಅವರು ನನ್ನ ಅತ್ತಿಗೆ ಅಂತಾನೆ ಕರಿತಾ ಇದ್ರು. ಅಂಡ್ ಅಟ್ ದ ಸೇಮ್ ಟೈಮ್ ಹೋದ ತಕ್ಷಣನೇ ವಿಧಿ ಅಂಕಿತ್ ಇಬ್ರು ಬರೋರು, ಅದಕ್ಕೆ ಕಾಫಿ ಅಂತ ಸೆಟ್ ಅಲ್ಲಿ ಸುಮ್ನೆ ನಾನು ಹೋದ ತಕ್ಷಣ. ಅಂಡ್ ಅವ್ರಿಗೆಲ್ಲ ಮಾಡ್ಕೊಡ್ತೀನಿ ಕಂಡ್ರು ಅನ್ಕೊಂಡ್ ಹೋಗ್ತಾ ಇದೆ. ಸೊ ಅದೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದೆ. ಬರುವಾಗ್ಲೂ ಎಲ್ರು ಅದನ್ನೇ ಹೇಳ್ತಾ ಇದ್ರು, ಬಂದಾಗ ಲಿಟ್ರಲಿ ಒಂದು ಫ್ಯಾಮಿಲಿ ತರ ಇದ್ವಿ ಅಂತ. ಸೊ ಅದೇ ತುಂಬಾ ಮಿಸ್ ಮಾಡ್ಕೋತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.